ಇರತಕ್ಕಂತ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ಮತ್ತು 2 ಪೂರ್ಣ ಒಂದು ಭಾಗಶಃ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯೊಳಗ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಕಠಿಣ ಆಗಿಬಿಟ್ಟದಂದ್ರೆ ಒಬ್ಬ ಡಿಸಿ ಎಲ್ಲ ಕಡೆ ಹೋಗಿ ಭೇಟಿ ಆಗ್ಲಿಕ್ಕೆ ಆಗುದಿಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇಡೀ ಜಿಲ್ಲೆಗೆ ಹೋಗಿ ಭೇಟಿ ಹಾಕಾಗುಲ್ಲ, ಒಬ್ಬ SP ಎಲ್ಲ ಕಡೆ ಹೋಗಿ ಭೇಟಿ ಹಾಕಾಗುಲ್ಲ. ಆ ಕಾರಣದಿಂದ ಸರ್ಕಾರವೇ ನೇಮಕ ಮಾಡಿದಂತ ಆಯೋಗಗಳ ಕೊಟ್ಟಿರ್ತಕ್ಕಂಥ ವರದಿ ಹಿನ್ನೆಲೆಯಲ್ಲಿ ನೂತನ ಜಿಲ್ಲೆಗಳ ರಚನೆ ಆಗ್ಬೇಕಾದಂತ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಡ್ಲಿ. ಏನ್ರಿ ಅಲ್ಲ, ಸರ್ಕಾರ ನೀವು ನೇಮಕ ಮಾಡಿದಂತ ವರದಿಗಳದಾವ, ಆ ವರದಿ ಆಧಾರದ ಮೇಲೆ ನೀವು ನಿರ್ಣಯ ತಗೊಳ್ರಿ ಅಂತ ಹೇಳ್ತೀನಿ. ಏನ್ ನಿಮ್ಗೆಲ್ಲ ಗೊತ್ತೈತಿ? ನಿಮ್ಗೂ ಅಲ್ಲ ಅಲ್ಲಿ ಬಹಳ ಡಿಕ್ಲೇರ್ ಆಗಿದ್ದು ಈ ಅಂತ ಡಿಕ್ಲೇರ್ ಆಗಿದ್ದು ಸಚಿವರು ಮಿನಿಸ್ಟರ್ ಅಲ್ಲ, ಸರ್ಕಾರ ನೋಡ್ರಿ ಈ ಹಿಂದ ವರದಿ ಕೊಟ್ಟಿದ್ರು ಭೌಗೋಳಿಕವಾಗಿ ಎಲ್ಲಿ ಆಗ್ಬೇಕಂತೇಳಿ. ಆ ವರದಿ ಆಧಾರದ ಮೇಲೆ JH ಪಟೇಲ್ ಕಾಲದೊಳಗೆ ಅನೌನ್ಸ್ ಆಗಿತ್ತು. ರಾಜಕೀಯ ಉದ್ದೇಶದಿಂದ ಮತ್ತೆ ಯಾವ್ದೋ ಗೋಕಾಕ್ ಆಗ್ಲೇಬೇಕಲ್ಲ, ಗೋಕಾಕ್ ಆಗ್ಬೇಕು, ಚಿಕ್ಕೋಡಿದಿತ್ತು ಚಿಕ್ಕೋಡಿ ಆಗ್ಬೇಕು. ನೀವು ರಾಜಕೀಯ ಒತ್ತಡಕ್ಕೆ ಒಳಗಾದ್ರಿ ಅಂದ್ರ ಕೇಳಲ್ಲ. ಅವ್ರು ಸೇರೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ. ಈಗ ನನ್ನ ಅಭಿಪ್ರಾಯ ನಾ ಹೇಳ್ತಾನೆ, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರ. ಆದ್ರೆ ಸರ್ಕಾರ ಭೌಗೋಳಿಕವಾಗಿ ಜನರಿಗೆ ಯಾವ್ದು ಅನುಕೂಲ ಆಕೈತೆ ಅನ್ನುವಂತ ತೀರ್ಮಾನ ತಗೋಬೇಕಲ್ಲ. ಇದನ್ನ 2 ದಿವಸ ಮುಂದುವರ್ಸವ್ರದೆ. ಇದರಿಂದ ಡೆವಲಪ್ಮೆಂಟ್ ಬಹಳ ಅಡಚಣೆ ಆಗ್ಯದ. ಅದ್ರ ಬಗ್ಗೆ ಸಪರೇಟ್ ಮತ್ತೆ ಚರ್ಚೆ ಮಾಡೋಣ. ಅಲ್ಲ, ಲೀಡರ್ಸ್ ಮೇಲೆ ಒಮ್ಮತ ಕೊಟ್ಕೊಂಡ್ರೆ ನಮ್ಮ ಊರಿಗೆ ಆಗ್ಲಿ ಅಂತ, ಕಲ್ಲೊಳಿಗೆ ಆಗ್ಬೇಕಂತ ಲೀಡರ್ಸ್ ಕೇಳಿ ಕೊಡೋದಲ್ಲ. ಬ್ರಿಟಿಷರು ಯಾವತ್ತಿದ್ರು ಅವತ್ತನ ಗೋಕಾಕ್ ಜಿಲ್ಲೆ ಅಂತೇಳಿ ಆಗಿತ್ತು. ಗೋಕಾಕದೊಳಗ ಹೆಡ್ ಕ್ವಾರ್ಟರ್ ಇತ್ತು ಬ್ರಿಟಿಷರಿದ್ದಾಗ. ಈ ಬೆಳಗಾವಿ ಜಿಲ್ಲೆಯ ಕೇಂದ್ರ ಆಗಿರ್ಲಿಲ್ಲ. ಬ್ರಿಟಿಷರಿದ್ದಾಗ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಅಂತ ಐತಂತೇಳಿ ಗೋಕಾಕನ್ನ ಜಿಲ್ಲಾ ಕೇಂದ್ರ ಮಾಡಿ ಬ್ರಿಟಿಷರ ಅವತ್ತು ಆಳ್ವಿಕೆ ಪ್ರಾರಂಭ ಮಾಡಿದ್ರು. ಮುಂದೊಂದ್ ದಿನ ಏನಾಯ್ತು, ಬ್ರಿಟಿಷರಿಗೆ ಅಲ್ಲಿ ಗುಡ್ಡ ಇರೋದ್ರಿಂದ ಅವರು ತಂಪು ಪ್ರದೇಶದೊಳಗೆ ಇದ್ದು ಬಂದವರು ಬ್ರಿಟಿಷರು ಇಂಗ್ಲೆಂಡ್ದೊಳಗ. ಅವ್ರಿಗೆ ಅಲ್ಲಿ ಬಿಸಿಲು ತಡ್ಕೋಕ್ ಆಗ್ಲಿಲ್ಲ ಅಂತೇಳಿ ಈ ಕಡೆ ಬಂದ್ರು, ಬೆಳಗಾವಿಗೆ ಬಂದ್ರು. ಅದಾದ್ಮೇಲೆ ಬಹಳಷ್ಟು ಭೌಗೋಳಿಕವಾಗಿ ದೊಡ್ಡದಾದ ನಂತರ ಅನೇಕ ಕಮಿಟಿಗಳ ನೇಮಕ ಆದಂತ ಸಂದರ್ಭದೊಳಗ ಎಲ್ಲರೂ ವರದಿ ಕೊಟ್ಟಿರುವಂತದ್ದು ಏನಂದ್ರ ಗೋಕಾಕ್ ಜಿಲ್ಲೆ ಆಗ್ಲಿ ಅಂತ ವರದಿ ಕೊಟ್ರು. ಯಾಕೆ ಕೊಟ್ರ ಅಂತಂದ್ರ ಹಿಂದೆ ಬ್ರಿಟಿಷರ್ ಕಾಲದಾಗೂ ಇಲ್ಲಿತ್ತು, ಈಗೂ ಅಲ್ಲಿ ಇರಬೇಕು, ಭೌಗೋಳಿಕವಾಗಿ ಅದು ಸೆಂಟರ್ ಅದ, ಇಲ್ಲಿ ಅಲ್ಲಿ ಮಾಡ್ರಿ ಅಂತ ಕೊಟ್ರು. ಆಮೇಲೆ ಅವತ್ತಿನ ಕಾಲದೊಳಗೆ ಲಗುಟ ಆಗ್ಲಿಲ್ಲ. ಆಮೇಲೆ ಒಂದು ವರದಿ ಇನ್ನು ಕೊಟ್ರಲ್ಲ, ನೀವು ಅಟ್ಲೀಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಪ್ರಾರಂಭ ಮಾಡೋದಂತ ಕೊಟ್ರು. ಆದ್ರ ಅಲ್ಲಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ, ಇಲ್ಲಿರ್ತಕ್ಕಂಥ ಭಾಷಾ ಹಿನ್ನೆಲೆಯಿಂದ, ಬೇರೆ ಬೇರೆ ತಾಲೂಕಿನವ್ರ ವಿರೋಧದಿಂದ ನಮ್ಮ ತಾಲೂಕು ಜಿಲ್ಲೆ ಆಗುವಲ್ಲಿ ಹಿಂದುಳಿತು. ಆದ್ರೆ ನಾನು ಇವತ್ತು ಆಗ್ರಹ ಮಾಡ್ತೀನಿ, ತಮ್ಮ ವೈಯಕ್ತಿಕ ಆಶೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ರಾಜಕಾರಣಿಗಳು ಕೂಡ ಭೌಗೋಳಿಕವಾಗಿ ಈ ಜಿಲ್ಲೆ ಬಹಳ ದೊಡ್ಡದದ. ಇದು 3 ಜಿಲ್ಲೆ ಆಗೋದ್ರಿಂದ ಡೆವಲಪ್ಮೆಂಟ್ ಮಾಡಕ್ ಈಜಿ ಅದ, ನಿರ್ಣಯಗಳು ತಗೊಳಕ್ ಬಹಳ ಸರಳಿತ ಆಗ್ತದ. ಇದನ್ನ ಯಾರೂ ರಾಜಕೀಯ ಬೆರೆಸಲಾರದ ಜಿಲ್ಲೆಗಳ ರಚನೆ ಆಗಕ್ಕ ಸಹಕಾರ ಕೊಡಬೇಕು. ಮತ್ತು ಇವತ್ತು ಆಡಳಿತದೊಳಗೆ ಇದ್ದಂಥವ್ರು ನಾವು ಅವತ್ತು ಹೋರಾಟ ಮಾಡಿದಂಥ ಸಂದರ್ಭದೊಳಗೆ ಹೇಳ್ತಿದ್ರು, ನಾವು ಮಾಡ್ತೀವಿ ಅಂತ. ನೀವು ಅಧಿಕಾರದಾಗಿದ್ರಿ ಮಾಡ್ರಿ ಅಂತ ನಾನು ಅವ್ರಿಗೂ ಒತ್ತಾಯ ಮಾಡ್ತೀನಿ.